ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಶೇಷವೇನೆಂದರೆ ಸ್ನೇಹಿತರ ದಿನಾಚರಣೆ. ಪ್ರತಿ ವರ್ಷವೂ ಸಹ ನಾವು ಆಗಸ್ಟ್ ತಿಂಗಳಿನ ಮೊದಲನೆಯ ಭಾನುವಾರದಂದು ಸ್ನೇಹಿತರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸ್ನೇಹವೆಂಬುದು ಒಂದು ಅವಿನಾಭಾವ ಸಂಬಂಧವಾಗಿದೆ. ಸ್ನೇಹವು ಗಡಿ, ಭಾಷೆ, ಜಾತಿ, ಧರ್ಮ ಎಲ್ಲವನ್ನು ಮೀರಿ ನಿಲ್ಲುವಂತಹದ್ದಾಗಿದೆ. ವಿಶ್ವದೆಲ್ಲೆಡೆಯಲ್ಲಿ ಆಗಸ್ಟ್ನಲ್ಲಿ ಸ್ನೇಹಿತರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಆದರೆ ಕೆಲವೊಂದು ದೇಶಗಳಲ್ಲಿ ಆಗಸ್ಟ್ನ ಮೊದಲ ಭಾನುವಾರವನ್ನು ಸ್ನೇಹಿತರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಹಾಗಾದರೆ ಆಗಸ್ಟ್ನ ಮೊದಲ ಭಾನುವಾರವನ್ನೇ ಸ್ನೇಹಿತರ ದಿನಾಚರಣೆಯನ್ನು ಆಚರಿಸುವುದು ಏಕೆ? ಏನಿದರ ಹಿಂದಿರುವ ಕತೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಬನ್ನಿ. 1930ರಲ್ಲಿ ಹಾಲ್ಮಾರ್ಕ್ ಕಾರ್ಡ್ಗಳ ಸಂಸ್ಥಾಪಕರಾದ ಜಾಯ್ಸ್ ಹಾಲ್ಮಾರ್ಕ್ ಅವರು ಮಾರ್ಕೆಟಿಂಗ್ ತಂತ್ರವಾಗಿ ಫ್ರೆಂಡ್ಶಿಪ್ ಡೇ ಅನ್ನು ಪರಿಚಯಿಸಿದರು. ಈ ಆಚರಣೆಯು ಅಮೆರಿಕದಾದ್ಯಂತ ವೇಗವಾಗಿ ಹರಡಿತ್ತು. ಮೊದಲ ವಿಶ್ವ ಸ್ನೇಹಿತರ ದಿನಾಚರಣೆಯನ್ನು 1958ರಲ್ಲಿ ಪೆರುಗ್ವೆದಲ್ಲಿ ಆಚರಿಸಲಾಯಿತು. 1998ರಲ್ಲಿ ವಿನ್ನಿ ದ ಪೂಹ್ ಅವರನ್ನು ವಿಶ್ವಸಂಸ್ಥೆಯ ಸ್ನೇಹದ ವಿಶ್ವದ ರಾಯಭಾರಿಯನ್ನಾಗಿ ಹೆಸರಿಸಿತು. ಅಂತಿಮವಾಗಿ ವಿಶ್ವಸಂಸ್ಥೆಯು ಜುಲೈ 30ನ್ನು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ಆದರೆ ಭಾರತವೂ ಸೇರಿ ಹಲವು ದೇಶಗಳಲ್ಲಿ ಆಗಸ್ಟ್ ತಿಂಗಳಿನ ಮೊದಲನೆಯ ಭಾನುವಾರದಂದು ಸ್ನೇಹಿತರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಏಕೆಂದರೆ ಸ್ನೇಹಿತರನ್ನು ಭೇಟಿಯಾಗಲು ಭಾನುವಾರ ಒಂದು ಸೂಕ್ತ ದಿನವಾಗಿದ್ದು, ಈ ದಿನ ಅವರು ತಮ್ಮ ಸ್ನೇಹಿತರ ಜೊತೆ ಸೇರಿ ಒಂದಷ್ಟು ಕಾಲ ಕಳೆಯಬೇಕು ಎಂಬ ಕಾರಣಕ್ಕೆ ಸ್ನೇಹಿತರ ದಿನವನ್ನು ಆಗಸ್ಟ್ ತಿಂಗಳಿನ ಮೊದಲನೇ ಭಾನುವಾರದಂದು ಆಚರಿಸಲು ಹಲವು ದೇಶಗಳು ಮುಂದಾಗಿವೆ. ನಾವು ಸಾಮಾನ್ಯವಾಗಿ ನಮ್ಮ ಸ್ನೇಹಿತರೊಂದಿಗಿನ ಸಂಬಂಧವನ್ನು ಲಘವಾಗಿ ತೆಗೆದುಕೊಳ್ಳುತ್ತೇವೆ. ಕೆಲವರು ಈ ದಿನ ತಮ್ಮ ಸ್ನೇಹಿತರ ಕಾಳಜಿ, ಗೌರವ ಮತ್ತು ನಂಬಿಕೆಯನ್ನು ನೆನಪಿಸಿಕೊಳ್ಳುವರು. ಇದು ಸ್ನೇಹಿತರ ನಡುವಿನ ಬಾಂಧವ್ಯವನ್ನು ಉತ್ತಮಪಡಿಸಲು ಸಹಾಯವಾಗುತ್ತದೆ. ಇದರಿಂದ ಸ್ನೇಹಿತರ ದಿನದಂದು ಅವರ ಜೊತೆ ಇಡೀ ದಿನವನ್ನು ಕಳೆಯುವುದು, ಅವರ ಆರೋಗ್ಯವನ್ನು ವಿಚಾರಿಸುವುದು, ಅವರ ಜೀವನ ಗುರಿ ಸವಾಲುಗಳನ್ನು ಅರಿತು ಅವರೊಂದಿಗೆ ಬೆರೆಯಲು ಈ ದಿನ ಸೂಕ್ತ ಎಂಬ ಕಾರಣಕ್ಕೆ ವಿಶ್ವದಾದ್ಯಂತ ಸ್ನೇಹಿತರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ದಿನದ ವಿಶೇಷವಾದಂತಹ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳು. ಶುಭ ದಿನ.